1200 ಕೋಟಿ ಇವತ್ತು ಕಳೆದ 9 ತಿಂಗಳಿಂದ ಪ್ರೋತ್ಸಾಹಧನವನ್ನು ಇವತ್ತು ನಮ್ಮ ರೈತರಿಗೆ ನೀಡ್ದಿರಾ ಪ್ರತಿನಿತ್ಯ ಈ ರೀತಿ ಲೂಟಿ ಹೊಡ್ಕೊಂಡೇನು ಹೋಗ್ತಾ ಇದ್ದಾರೆ ಕಾಂಗ್ರೆಸ್ನ ಸರ್ಕಾರ. ಈಗ ಹೊಸದಾಗೆ ಮೊನ್ನೆ ಏನೋ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸಬೇಕು, ರಾಮನಗರ ಜಿಲ್ಲೆಗೆ ಒಂದು ದೊಡ್ಡ ಮಟ್ಟದ ಒಂದು ಅಭಿವೃದ್ಧಿ ಆಗ್ಬಿಡುತ್ತೆ ಅಂತಕ್ಕಂಥದ್ರ ಬಗ್ಗೆ ಇವತ್ತೇನು ಚರ್ಚೆ ಮಾಡ್ತಾರೆ. ನಿನ್ನೆ ಕಾಂಗ್ರೆಸ್ನ ಕೆಲವೊಂದಷ್ಟು ಸ್ಥಳೀಯ ಮುಖಂಡರುಗಳು ಕೂತ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ, ಬಹುಶಃ ತಾವೆಲ್ಲ ಭಾಗಿಯಾಗಿದ್ರಿ, ನಾನು ಕೆಲವೊಂದಷ್ಟು ನೋಡಿದೆ, ನಮ್ಮ ನಾಯಕರುಗಳು ಕಳಿಸ್ಕೊಟ್ಟಿದ್ರು. 1983 ಮಾನ್ಯ ದೇವೇಗೌಡರು ಸಾಹೇಬರು ಆಗಿನ್ನೂ ನಾನು ಹುಟ್ಟಿರಲಿಲ್ಲ, ಆದರೆ ಸಾಕಷ್ಟು ಇತಿಹಾಸದ ಪಾಠಗಳನ್ನ ನನಗೆ ದೇವೇಗೌಡರು ಸಾಹೇಬರು ಮಾಡಿದ್ದಾರೆ, ವಿಷಯಗಳು ತಿಳ್ಕೊಂಡಿದ್ದೀನಿ ನಾನು ಕೂಡ. ರಾಮಕೃಷ್ಣ ಹೆಗಡೆ ಅವರ ಉಪಚುನಾವಣೆ ಏನು ಬಂತು 83ರಲ್ಲಿ, ಇದೇ ದೇವೇಗೌಡರು ಸಾಹೇಬರು 1 ತಿಂಗಳು ಕ್ಯಾಂಪ್ ಮಾಡಿ ಚುನಾವಣೆ ನಡೆಸ್ತಾರೆ. ಇಲ್ಲಿ ಕನಕಪುರ ಕ್ಷೇತ್ರದಲ್ಲಿ ಯಾವ ರೀತಿ ರಸ್ತೆಗಳಿತ್ತು, ಕುಡಿಯೋ ನೀರಿನ ಸಮಸ್ಯೆ ಯಾವ ರೀತಿ ಇತ್ತು, ಒಂದೇ ಒಂದು ಸರ್ಕಾರದ ಕಟ್ಟಡಗಳಾದರೂ ಕಟ್ಟಲಿಕ್ಕಾಗಿತ್ತಾ ಕಾಂಗ್ರೆಸ್ನ ಸರ್ಕಾರದ ಕೈಲಿ? ಕಾಂಗ್ರೆಸ್ ಪಕ್ಷದ ಕೈಲಿ ಸ್ವಾತಂತ್ರ್ಯ ಬಂದ ನಂತರ ಅತಿ ಹೆಚ್ಚು ಆಡಳಿತ ಮಾಡಿರ್ತಕ್ಕಂಥದ್ದು ಯಾರು? ಕಾಂಗ್ರೆಸ್ ಪಕ್ಷ. ಇವತ್ತು ಪಾಪ ಕೇಳ್ತಾರೆ, ನಿನ್ನೆ ನಾನು ನೋಡ್ತಾ ಇದ್ದೆ, ಎಲ್ಲ ನಮ್ಮ ನಾಯಕರುಗಳು ನೀವೇ ಕೂತಿದ್ದೀರಣ್ಣ ಇಲ್ಲಿ, ರಾಮನಗರದ ನಾಯಕರುಗಳು, ಅವ್ರು ಯಾರೋ ಮಹಾನ್ ಭಾವರು, ಪಾಪ ನಿಮ್ಮೆಲ್ಲರ ಒಂದು ಹೋರಾಟದ ಶ್ರಮ, ದೇವೇಗೌಡರು ಸಾಹೇಬರು ಕುಮಾರಣ್ಣನ ಆಶೀರ್ವಾದ, ಬಹುಶಃ ಅವರು ಪಂಚಾಯಿತಿ ಮೆಂಬರ್ ಆಗಲಿಕ್ಕೆ ಲಾಯಕ್ಕಿತ್ತೋ ಇಲ್ವೋ ಗೊತ್ತಿಲ್ಲ, ಅಷ್ಟು ಸಾಮರ್ಥ್ಯತೆ ಹೊಂದಿದ್ರೋ ಏನೋ ನನಗೆ ಗೊತ್ತಿಲ್ಲ. ಅಂಥವ್ರನ್ನ ತಮ್ಮ ಒಂದು ಶ್ರಮದ ಪ್ರತಿಫಲ, ಕಾರ್ಯಕರ್ತರುಗಳು ತಮ್ಮ ಒಂದು ಶ್ರಮ, ತಮ್ಮ ದುಡಿಮೆ, ಶಾಸಕರಾಗಿ ಆಯ್ಕೆ ಮಾಡ್ಕೊಂಬಂದ್ರಿ ತಾವೆಲ್ಲ. ಇವತ್ತು ಅಂಥವರು ಕೂತ್ಕೊಂಡು ಇವತ್ತು ಕುಮಾರಣ್ಣ, ದೇವೇಗೌಡರು ಸಾಹೇಬರು ರಾಮನಗರ ಜಿಲ್ಲೆಗೆ ಅವ್ರ ಕೊಡುಗೆ ಏನು ಅಂತಕ್ಕಂಥದ್ದು ಪ್ರಶ್ನೆ ಮಾಡ್ತಾರೆ ಅನ್ನೋದಾದರೆ, 2007ರಲ್ಲಿ ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದಾಗ ರಾಮನಗರನ ಜಿಲ್ಲೆಯಾಗಿ ಘೋಷಣೆ ಮಾಡ್ತಾರೆ, ಸಮಕಾಲದಲ್ಲಿ ಚಿಕ್ಕಬಳ್ಳಾಪುರನೂ ಕೂಡ ಜಿಲ್ಲೆಯಾಗಿ ಘೋಷಣೆ ಮಾಡ್ತಾರೆ. ಇವತ್ತೇನು ಭೂಮಿಯ ಬೆಲೆ ಬಗ್ಗೆ ಮಾತನಾಡ್ತಾರೆ, ಏನೋ ಭಾಳ ದೊಡ್ಡ ಮಟ್ಟದಲ್ಲಿ ಭೂಮಿ ಬೆಲೆ ಎಲ್ಲ ಮೇಲೆ ಹೋಗ್ಬಿಡುತ್ತೆ, ಇದೇನಾದ್ರು ದಕ್ಷಿಣಕ್ಕೆ ಸೇರಿಸಿದ್ರೆ ಬೆಂಗಳೂರು ದಕ್ಷಿಣಕ್ಕೆ ರಾಮನಗರ ಜಿಲ್ಲೆ ಒಂದು ಹೊಸ ಕ್ರಾಂತಿಕರವಾದಂಥ ಒಂದು ಬೆಲೆಗಳು ಬಂದುಬಿಡುತ್ತೆ ಇವತ್ತು ಅನ್ನೋದನ್ನು ಏನು ಚರ್ಚೆ ಮಾಡ್ತಾರೆ. ಇವತ್ತಿಲ್ಲಿ ಬಂದು ನೋಡಲಿ, ಇವತ್ತು ಕಂದಾಯ ಭವನ ಕಟ್ಟಿರೋದು ಯಾರು, ಮಿನಿ ವಿಧಾನಸೌಧ ಕಟ್ಟಿರೋದು ಯಾರು, ಯಾತಕ್ಕೋಸ್ಕರ ರಾಮನಗರನೇ ಜಿಲ್ಲೆ ಕೇಂದ್ರ ಆಗಿ ಇವತ್ತು ಕುಮಾರಣ್ಣವ್ರು ಆಯ್ಕೆ ಮಾಡಿದ್ರು ಅಂದರೆ, ಕನಕಪುರ, ಮಾಗಡಿ, ಚನ್ನಪಟ್ಟಣ, ರಾಮನಗರ ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡಾಗ ದಿಸ್ ಇಸ್ ದ ಸೆಂಟರ್ ಪ್ಲೇಸ್. ಹಾಗಾಗಿ ಇದನ್ನು ಜಿಲ್ಲಾ ಕೇಂದ್ರ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿದ ನಂತರ ಇವತ್ತು ಪ್ರತಿನಿತ್ಯ ಬೆಂಗಳೂರಿಗೆ ಅಲಿಬೇಕಾಗಿತ್ತು. ಇಲ್ಲಿರ್ತಕ್ಕಂಥ ಪಾಪ ನಮ್ಮ ಜಿಲ್ಲೆ ಜನತೆಯ ಸಮಸ್ಯೆಯನ್ನು ಅರ್ತು ಕುಮಾರಣ್ಣ ಅವರು ಜಿಲ್ಲಾ ಕೇಂದ್ರ ಘೋಷಣೆ ಮಾಡಿದ ನಂತರ ಜಿಲ್ಲಾ ಕಚೇರಿ ಸ್ಥಾಪನೆ ಆಯಿತು. ಯಾವುದೇ ಸಮಸ್ಯೆಗಳು ನಿಮ್ಮ ಮನೆ ಬಾಗಿಲಿಗೆ ಪರಿಹಾರವನ್ನು ತಗೊಂಡು ಬಂದು ಕೊಟ್ಟಂಥ ಒಂದು ಪ್ರಯತ್ನವನ್ನು ಕುಮಾರಣ್ಣವ್ರು ಮಾಡಿದರು. ಈಗ ಇತ್ತೀಚೆಗೆ ಈ ಜಿಲ್ಲಾಸ್ಪತ್ರೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ ಸ್ನೇಹಿತರು ಕೂಡ ಕೊನೆ ಹಂತದಲ್ಲಿ ಒಂದು ಸಹಕಾರವನ್ನು ಕೊಟ್ಟು ಆ ಉದ್ಘಾಟನೆಯ ಸಮಾರಂಭದಲ್ಲಿ ಮಾನ್ಯ ಕುಮಾರಣ್ಣವರು ಕೂಡ ಭಾಗಿಯಾಗಿದ್ದರು. ಅಂದಿನ ಶಾಸಕರಾದಂಥ ಅನಿತಾ ಕುಮಾರಸ್ವಾಮಿ ಅವರು ಇದ್ದರು. 2010ರಲ್ಲಿ ಕುಮಾರಣ್ಣ ಅವರು 2008ರಲ್ಲಿ ಏನು ಸಂಸದರಾಗಿ ಆಯ್ಕೆ ಆದರು, 10ರಲ್ಲಿ ಕೇಂದ್ರದಿಂದ 30 ಕೋಟಿ ಅನುದಾನವನ್ನು ತಗೊಂಡು ಬಂದಿದ್ದು ಇವತ್ತು ಈ ಜಿಲ್ಲಾಸ್ಪತ್ರೆಯನ್ನು ಕಟ್ಟಲಿಕ್ಕೆ ಕುಮಾರಣ್ಣವರು. ತದನಂತರ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇತ್ತು. ಭಾರತೀಯ ಜನತಾ ಪಾರ್ಟಿಯ ಸ್ನೇಹಿತರುಗಳು ಕುಮಾರಣ್ಣ ಅವರ ಒಂದು ಕಲ್ಪನೆಗೆ ಕೈ ಜೋಡಿಸಿ ಅವರು ಸಹಕಾರ ನೀಡಿದರು. ಹಾಗಾಗಿ ಇವತ್ತು ರಸ್ತೆಗಳು ತಗೊಳ್ಳಿ, ಇವತ್ತು ನಮ್ಮ ಆರೋಹಳ್ಳಿ ಭಾಗದಲ್ಲಿ ಎಷ್ಟು ಸೇತುವೆಗಳಾಗದಣ, ಅಲ್ಲೇ ನಮ್ಮ ಲೀಡರ್ಗಳು ಕೂತವ್ರೆ. ಏನಣ್ಣ, ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು ಶಾಸಕರಾದಂಥ ಸಂದರ್ಭದಲ್ಲಿ ಎಷ್ಟು ಸೇತುವೆಗಳ ನಿರ್ಮಾಣ ಆಯಿತು ಅಲ್ವೇ? ಇದೆಲ್ಲ ಇವತ್ತು ಜಿಲ್ಲೆಯ ಜನತೆಯ ಮನಸ್ಸಿನಲ್ಲಿದೆ, ಇದನ್ನು ಅಳಿಸ್ಲಿಕ್ಕೆ ಆಗೋದಿಲ್ಲ.
ಅಭಿವೃದ್ಧಿ ಅಂತಕ್ಕಂಥದ್ದು ಏನಾದರೂ ಜಿಲ್ಲೆ ಕಂಡಿದ್ರೆ ಅದು ಮಾನ್ಯ ದೇವೇಗೌಡರು ಸಾಹೇಬರು ಈ ಜಿಲ್ಲೆಗೆ 94ನೇ ಇಸ್ವಿನಲ್ಲಿ ಪ್ರಥಮವಾಗಿ ಪಾದಾರ್ಪಣೆ ಮಾಡಿದ ದಿನದಿಂದನೂ ಕಳೆದ 30 ವರ್ಷದಿಂದ ನಿರಂತರವಾಗಿ ಜಿಲ್ಲೆಯ ಜನತೆಯ ಸಮಗ್ರ ಅಭಿವೃದ್ಧಿಗೆ ದೇವೇಗೌಡರು ಸಾಹೇಬರ ಪರಿಶ್ರಮ, ಮಾನ್ಯ ಕುಮಾರಣ್ಣ ಅವರ ಒಂದು ಕಲ್ಪನೆಗಳು ಇವತ್ತು ರಾರಾಜಿಸ್ತಾ ಇದೆ ರಾಮನಗರ ಜಿಲ್ಲೆಯಲ್ಲಿ. ಹಾಗಾಗಿ ಇವತ್ತು ಅದ್ರ ಬಗ್ಗೆ ನಾನೇ ಚರ್ಚೆ ಮಾಡಬೇಕಾಗಿಲ್ಲ.